ಸ್ನೇಹಿತರೆ ಇಲ್ಲಿ ನೋಡಿ ಎಸ್ ಬಿ ಐ ಎ ಟಿ ಎಮ್. ಓಕೆ, ಇಲ್ಲಿ ಎಸ್ ಬಿ ಐ ಎ ಟಿ ಎಮ್ಮಲ್ಲಿ ಕ್ಯೂ ಮಾಡಿಬಿಟ್ಟು ನಿಂತಿದ್ದಾರೆ. ಈ ಪರ್ಸನ್ ಏನು ಮಾಡ್ತಿದ್ದಾರೆ, ಎ ಟಿ ಎಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ. ಅನ್ಕೊಳ್ಳೋಣ ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡು ಇಲ್ಲ, ಯಾವುದೇ ಎಸ್ ಬಿ ಐದ ಮೊಬೈಲ್ ಆ್ಯಪು ಕೂಡ ಇಲ್ಲ. ಆದರೂ ಕೂಡ ಎಸ್ ಬಿ ಐ ಎ ಟಿ ಎಮ್ನಲ್ಲಿ ನೀವು ಹಣನ ವಿತ್ಡ್ರಾ ಮಾಡ್ಕೋಬೋದು. ಹೇಗೆ ವಿತ್ಡ್ರಾ ಮಾಡ್ಕೋಬೋದು ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ ಎಸ್ ಬಿ ಐ ಎ ಟಿ ಎಮ್ನಲ್ಲಿ ಬಂದುಬಿಟ್ಟು. ಇದರಲ್ಲಿ ಯಾವ ಥರ ಯೂಸ್ ಮಾಡಬೇಕಪ್ಪ ಅಂದರೆ, ನಿಮ್ಮಲ್ಲಿ ಯಾವುದಾರ ಕಾರ್ಡ್ ಅವಶ್ಯಕತೆ ಇಲ್ಲ ಮತ್ತು ಯೋನೋ ಎಸ್ ಬಿ ಐ ಬ್ಯಾಂಕಿಂಗ್ ಆ್ಯಪು ಬೇಕಾಗಲ್ಲ. ಇದು ಏನಪ್ಪ ಅಂದರೆ, ನಿಮ್ಮ ಮೊಬೈಲೇ ಯಾವುದೇ ಒಂದು ಯು ಪಿ ಐ ಎನೇಬಲ್ಡ್ ಅಪ್ಲಿಕೇಶನ್ ಇದ್ದರೆ ಸಾಕು. ಅಂದರೆ ಫೋನ್ಪೇ, ಗೂಗಲ್ ಪೇ ಈ ಥರ ಇರತಕ್ಕಂಥ ಒಂದು ಅಪ್ಲಿಕೇಶನ್ ಇದ್ದರೆ ಸಾಕು. ಓಕೆ, ಆ ಅಪ್ಲಿಕೇಶನ್ ಮುಖಾಂತರ ನೀವು ಇಲ್ಲಿ ವಿತ್ಡ್ರಾ ಮಾಡ್ಬೋದು. ಈಗ ಇಲ್ಲಿ ಎಸ್ ಬಿ ಐ ಎ ಟಿ ಎಮ್ ಬಂದ ನಂತರ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನಿಮಗೆ ಯು ಪಿ ಆರ್ ಕ್ಯೂ ಆರ್ ಕ್ಯಾಶ್. ಓಕೆ, ಇದನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಆ್ಯಂಡ್ ದೆನ್ ಬಂದುಬಿಟ್ಟು ಇಲ್ಲಿ ನಿಮಗೆ 10,000 ರೂಪಾಯಿ ಒಳಗಡೆ ನೀವು ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದು ಯು ಪಿ ಐ ಮೂಲಕ. ಅಂದರೆ ಸ್ಕ್ಯಾನ್ ಮಾಡೋಕ್ಕೆ ನಿಮ್ಮ ಮೊಬೈಲಲ್ಲಿ ಫೋನ್ಪೇ ಸ್ಕ್ಯಾನ್ ಮಾಡೋ ಮೂಲಕ ನೀವು ವಿತ್ಡ್ರಾ ಮಾಡೋದು. ಫಾರ್ ಉದಾಹರಣೆ ನಾನೊಂದು 500 ರೂಪಾಯಿ ವಿತ್ಡ್ರಾ ಮಾಡ್ತೀನಿ. ಓಕೆ ಸ್ನೇಹಿತರೆ, ನೋಡಿ 500 ರೂಪಾಯಿ ವಿತ್ಡ್ರಾ ಮಾಡ್ತೀನಿ. ಕಂಟಿನ್ಯೂ ಕೊಡೋಣ. ಈಗೇನು ಬರುತ್ತಪ್ಪ ಅಂದರೆ, ಅದು ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ. ಈ ಕ್ಯೂ ಆರ್ ಕೋಡ್ನ ನಿಮ್ಮ ಯು ಪಿ ಐ ಆ್ಯಪಲ್ಲಿ ಓಪನ್ ಮಾಡಿಬಿಟ್ಟು ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಓಕೆ, ಈಗ ಆ ರೀತಿ ಕಸ್ಟಮರ್ ಪೇಮೆಂಟ್ ಮಾಡ್ತಾರೆ, ಅದೇ ಟೈಪ್ ಇಲ್ಲಿ ಕೂಡ ಸ್ಕ್ಯಾನ್ ಮಾಡಬೇಕಾಗುತ್ತೆ. ತೋರಿಸ್ತೀನಿ ಸ್ನೇಹಿತರೆ. ಈಗ ನಿಮ್ಮ ಮೊಬೈಲಲ್ಲಿ ಫೋನ್ಪೇ ಓಪನ್ ಮಾಡ್ಕೊಳ್ಳಿ. ಓಕೆ, ಫೋನ್ಪೇ ಓಪನ್ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದಾಗ ನಿಮಗೆ ಇಲ್ಲಿ ವಿತಿನ್ 1 ನಿಮಿಷದೊಳಗೆ ನೀವು 500 ರೂಪೀಸ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ನಿಮಗೆ ಇಲ್ಲಿ ಸಕ್ಸಸ್ಫುಲ್ ಮೆಸೇಜ್ ಬರುತ್ತೆ. ಈಗ ಬಂದ್ಬಿಟ್ಟು ನೀವು ನಿಮ್ಮ ಎ ಟಿ ಎಮ್ಮಲ್ಲಿ ಕೂಡ ಡಿಸ್ಪ್ಲೇ ಮೆಸೇಜ್ ಬರುತ್ತೆ. ನೋಡೋಣ, ತೋರಿಸ್ತೀನಿ. ಈ ಥರ ಮೆಸೇಜ್ ಬರುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಕಂಟಿನ್ಯೂ ಮಾಡಿ. ಆವಾಗ ನೋಡಿ 500 ರೂಪೀಸ್ ವಿತ್ಡ್ರಾ ಆಗಿದೆ. ಅದೇ ರೀತಿ 500 ರೂಪೀಸ್ ವಿತ್ಡ್ರಾ ಆಗಿದೆ. ರಿಸಿಪ್ಟ್ ನೋಡೋಣ. ರಿಸಿಪ್ಟು ಕೂಡ 500 ರೂಪೀಸ್ ವಿತ್ಡ್ರಾ ಆಗಿದೆ. ಇದೇ ರೀತಿ ತಾವು ಕೂಡ